ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡ್ತಾ ಇದ್ದೀನಿ. ಗುರಿಯನ್ನ ನೀನು ಆಧಾರವಾಗಿಟ್ಟುಕೋ, ಗುರಿಯನ್ನ ನೀನು ಇಟ್ಟುಕೋ. ಮುಂದೆ ಗುರಿ ಇಲ್ಲದ ಬದುಕು, ಗುರು ಇಲ್ಲದ ಬದುಕು ಅದು ವ್ಯರ್ಥವಾದ ಬದುಕು. ಗುರಿ ಇದೆ, ಗುರಿಯನ್ನ ಸಾಧಿಸುವುದಕ್ಕೆ ಗುರು ಇದ್ದಾರೆ ನಮಗೆ. ಯೇಸು ಕ್ರಿಸ್ತನೆಂಬ ಗುರು ಇದ್ದಾನೆ. ಯೇಸು ಕ್ರಿಸ್ತನಲ್ಲಿ ನೇಮಕವಾದಂತಹ ಒಂದು ಗುರಿ ಇದೆ. ಈ ಗುರಿಯನ್ನ ಆಧಾರ ಮಾಡಿಟ್ಕೊಂಡು ನಾನು ಹೆಂಗ್ ಓಡ್ತಾ ಇದ್ದೀನಿ ಅಂತಂದ್ರೆ, ಎದೆಬೊಗ್ಗಿದವನಾಗಿ ಓಡ್ತಾ ಇದ್ದೀನಿ. ಇಂದಿನವಳನ್ನು ಮರ್ತು ಬಿಟ್ಟಿದ್ದೀನಿ. ಈಗ ಏನ್ ನಾನು ಮಾಡ್ಬೇಕಾಗಿದೆ, ಏನ್ ಸಾಧಿಸ್ಕೊಳ್ಬೇಕಾಗಿದೆ, ಅದ್ರ ಮೇಲೆ ಮಾತ್ರ ನನ್ನ ಒಂದು ಏಕಾಗ್ರತೆ ಇದೆ, ಕಾನ್ಸಂಟ್ರೇಷನ್ ಇದೆ ಅಂತ ಹೇಳ್ತಾನೆ. ಅದ್ಭುತವಾದಂತಹ ಆಲೋಚನೆ ಪ್ರೇರ ಪೌಲಂದು. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಆಯುಷ್ ಕಾಲಕ್ಕೆ ವರ್ಷಗಳನ್ನ, ದಿನಗಳನ್ನ, ಜೀವಿತಕ್ಕೆ ಭದ್ರತೆಯನ್ನು ಅನುಗ್ರಹಿಸಿ ನಮ್ಮನ್ನ ದಿನದಿಂದ ದಿನಕ್ಕೆ ಮುಂದುವರಿಸ್ತಾ ಇದ್ದಾನೆ ಈ ಭೂಮಿ ಮೇಲೆ. ನಾವು ಯಾವ ಅಭಿಪ್ರಾಯವನ್ನು ಹೊಂದಿದ್ದೀವಿ, ಯಾವ ಆಲೋಚನೆಯನ್ನು ಹೊಂದಿದ್ದೀವಿ? ನಾವು ಗುರಿಯನ್ನು ಸಾಧಿಸ್ಬಿಟ್ಟಿದೀವಾ? ನೆವರ್. ಇಂಥ ಪೌಲನಂತ ಮಹಾನುಭಾವನೆ ಹೇಳ್ತಾ ಇದ್ದೇನೆ, ನಾನು ಇನ್ನೂ ಸಾಧಿಸಿಲ್ಲ, ಇನ್ನೂ ಪರಿಪೂರ್ಣತೆಗೆ ಬಂದಿಲ್ಲ, ನಾನು ಇನ್ನೂ ಓಡ್ತಾ ಇದ್ದೀನಿ. ಇಂದಿನವುಗಳೆಲ್ಲವನ್ನ ನಾನು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೆಂಗ್ ಮರ್ತು ಬಿಟ್ಟಿದ್ದೀನಿ ಅಂತಂದ್ರೆ, ಎಂತೆಂಥ ಸ್ಥಿತಿಗಳನ್ನ ನಾನು ಯಾವ ರೀತಿ ನಾನು ನಷ್ಟವೆಂದೆಣಿಸಿದ್ದೀನಿ ಅಂತಂದ್ರೆ, ಅದೇ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಅಂತ ಹೇಳ್ತಾರೆ. ಇದು ಗೋಲು. ಇದನ್ನು ಸಾಧಿಸಿಕೊಳ್ಳೋದಕ್ಕೋಸ್ಕರ ನಾನು ಹಿಂದಿನವುಗಳನ್ನೆಲ್ಲವನ್ನು ನಾನು ಮರ್ತು ಬಿಡ್ತಾ ಇದ್ದೀನಿ. ನನಗಿರ್ತಕ್ಕಂಥ ಎಲ್ಲ ಅತಿಶಯಕ್ಕೆ ಕಾರಣವಾಗಿರ್ತಕ್ಕಂಥವುಗಳನ್ನು ನಾನು ಬಿಟ್ಟುಕೊಟ್ಟು ಯಾವ ಒಂದು ಗುರಿಯನ್ನ ಸಾಧಿಸಿಕೊಳ್ಳೋದಕ್ಕೋಸ್ಕರ ಯೇಸು ಕ್ರಿಸ್ತನ ನನ್ನನ್ನು ಹಿಡ್ಕೊಂಡಿದ್ದಾನೋ ಅದನ್ನ ಸಾಧಿಸಿಕೊಳ್ಳೋದಕ್ಕೋಸ್ಕರ ನಾನು ಎದೆಬೊಗ್ಗಿದವನಾಗಿ ಓಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಡು, ಟೈಮ್ ಇಲ್ಲ.